सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಶಿಷ್ಟರು ಪರಮಾತ್ಮನನ್ನ ಹೃದಯದಲ್ಲಿ ಭಾವಿಸಿಕೊಂಡು ತಾವು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಪರಮಾತ್ಮನ ಪೂಜೆ ಅಂತ ತಿಳ್ಕೊಂಡು ವಿಶ್ವವೆಲ್ಲ ಪರಮಾತ್ಮ ತುಂಬಿದಾನೆ ಅಂತ ಭಾವಿಸಿಕೊಂಡು ನಡ್ಕೊಳ್ಳುವಂಥವರನ್ನ ಶಿಷ್ಟರು ಅಂತ ನೋಡಿದ್ವಿ. ಅಂಥ ಮಹಾಮಹಿಮಾನ್ವಿತರಾದವರ ಒಂದು ನಡೆಯನ್ನು ಕೂಡ ನಾವು ಭಾವಿಸಿಕೊಂಡ್ವಿ. ಅಂಥವರಿಂದ ಪೂಜಿತಳಾದಾಗ ದೇವಿ ಅವರನ್ನ ತನ್ನಮಯವಾಗಿ ಮಾಡಿಕೊಂಡು ಬಿಡ್ತಾಳೆ ಅನ್ನುವುದಕ್ಕೆ ನಿನ್ನೆ ಯಾವ ಮಹಾತ್ಮರ ಒಂದು ಜಯಂತಿಯನ್ನು ನಾವು ಆರಾಧಿಸಿಕೊಂಡುವೋ ಆಚರಿಸಿಕೊಂಡುವೋ ಅವರ ಕೇವಲ ಸ್ಪರ್ಶ ಮಾತ್ರದಿಂದ ಎಲ್ಲ ಇಷ್ಟು ಕಾಲ ನಾವು ಹೇಳ್ತಾ ಇದೀವಲ್ವಾ, ಎಲ್ಲಾ ಪರಮಾತ್ಮ ಅಂದ್ರೆ ನಗು ಬರುತ್ತೆ. ಈ ಬರಿಯಮಣಿ ಮಹಾತ್ಮ ಅಂತೆ, ಈ ಪರಮಾತ್ಮ ದೇವ ಅಂತೆ ಅಂತ ಅನ್ನಿಸುತ್ತೆ. ಹಾಗೆ ಅವರ ಹತ್ತಿರ ಶ್ರೀರಾಮಕೃಷ್ಣ ಪರಮಹಂಸರ ಹತ್ತಿರ ಸ್ವಾಮಿ ವಿವೇಕಾನಂದ ಅನ್ನೋರು ಅವಾಗಿನ್ನೂ ಓದ್ತಾ ಇದ್ದವರು ನರೇಂದ್ರ ಅವರು ಆಡ್ಕೊಂಡು ನಗುತ್ತಾರೆ. ಎಲ್ಲಾ ದೇವರಮಯ ಅಂತ ಹೇಳಿದಾಗ ಅದು ಹೆಂಗ್ ಸಾಧ್ಯ ಆಗ್ಬಿಡುತ್ತೆ? ಲೋಕದಲ್ಲಿ ದೈವಮಯವಾದಂಥ ಒಂದು ಬದುಕನ್ನ ಆ ತರಹ ಹೇಳ್ಕೊಂಡು ಅವರು ಆಡ್ಕೊಂಡು ನಗುತ್ತಾರೆ. ಶ್ರೀರಾಮಕೃಷ್ಣರು ಅವ್ರ ಹತ್ತಿರ ಬಂದು ಅವರನ್ನ ಹೀಗೆ ಮುಟ್ಟಿ ಏನ್ ಹೇಳ್ದೆ ಅಂದ್ಬಿಟ್ಟು ಹೊರಟೋಗ್ತಾರೆ ಅಷ್ಟೇ. ಅವರಿಗೆ ಎಲ್ಲ ದೇವರಾಗಿ ಕಾಣೋದಕ್ಕೆ ಆರಂಭ ಆಗ್ಬಿಡುತ್ತೆ. ತಲೆಯೆಲ್ಲ ಗಿರಿಗಿರಿಗಿರ ಅಂತ ಆಗುತ್ತೆ. ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ರೆ ಅಮ್ಮ ಲೋಟದಲ್ಲಿ ನೀರು ಕೊಡ್ತಾರೆ. ಲೋಟ ನೀರು ಎಲ್ಲ ಮೈದಾಸನ್ನ ಕಥೆ ಗೊತ್ತಿದೆಯಲ್ಲ, ಹಾಗೆ ಎಲ್ಲ ದೇವರಾಗಿ ಕಾಣುತ್ತೆ. ತಟ್ಟೆ ಊಟ, ತಟ್ಟೆಯಲ್ಲಿ ಹಾಕಿರುವ ಊಟ ಎಲ್ಲ ದೇವರಾಗಿ ಕಾಣುತ್ತೆ. ಅವ್ರಿಗೆ ಒಂಥರ ದಿಗ್ಭ್ರಮೆ ಆಗುತ್ತೆ. ಇದೇನು ನನಗೆ ಅವ್ರೇನೋ ಮ್ಯಾಜಿಕ್ ಮಾಡಿಬಿಟ್ಟಿದ್ದಾರೆ, ಅವ್ರದ್ದು ಸರಿಯಾದ ಇದಲ್ಲ, ಅವ್ರ ಹತ್ರ ಹೋಗ್ಬಾರ್ದು ಇನ್ಮೇಲೆ, ಅವರು ಮಹಾಮಾಯಾವಿ, ನನ್ನ ತಲೆ ಕೆಡಿಸ್ಬಿಟ್ಟು ನನಗೇನೋ ಮ್ಯಾಜಿಕ್ ಮಾಡಿಬಿಟ್ಟು ಹುಚ್ಚರ ಹಿಡಿಸ್ಬಿಟ್ಟಿದ್ದಾರೆ ಅಂತೆಲ್ಲ ಅವ್ರ ತಲೆನಲ್ಲಿ ಬರುತ್ತೆ. ಆದ್ರೆ ನೋಡೋದೆಲ್ಲ ಅವರಿಗೆ ಅದೇ ತರಹ ಕಾಣ್ತಾನೆ ಇದೆ. ಅವತ್ತು ತಾಯಿನೂ ಅನೇಕ ರೀತಿಯಲ್ಲಿ ನೋಡ್ತಾರೆ, ಸಮಾಧಾನ ಹೇಳ್ತಾರೆ, ಏನ್ ಮಾಡಿದ್ರು ಕೂಡ ಅವ್ರಿಗೆ ಎಲ್ಲ ದೈವಮಯವಾಗಿಯೇ ಕಾಣುತ್ತೆ. ಇವನ ಸ್ನೇಹಿತರು ಇರ್ತಾರಲ್ಲ, ಬಂದು ಮರುದಿನ ಶ್ರೀರಾಮಕೃಷ್ಣರ ಹತ್ರ ಹೀಗೆ ನರೇಂದ್ರ ಇದು ಪಡ್ತಾ ಇದ್ದಾನೆ, ಇರ್ಲಿ ಪರವಾಗಿಲ್ಲ ಅಂತ ಹೇಳಿ ಸುಮ್ಮನಾಗಿಬಿಡ್ತಾರೆ. ಅದರ ಮರುದಿನ ಹಾಗೆ ಅವರಿಗೆ ನಿರಂತರ ನೋಡಿದ್ದೆಲ್ಲ ದೇವರು, ಮುಟ್ಟಿದ್ದೆಲ್ಲ ದೇವರು, ಕಂಡಿದ್ದೆಲ್ಲ ದೇವರು, ಆಡಿದ್ದೆಲ್ಲ ದೇವರು, ಆ ಒಂದು ಅನುಭೂತಿ ಬಂದಾಗ ಆಮೇಲೆ ಅವರೇ ಮೊದ್ಲೇನು ಅನ್ಕೊಂಡಿದ್ದಾರೆ, ಇವನು ಮ್ಯಾಜಿಕ್, ಇವನ ಹತ್ರ ಹೋಗ್ಬಾರ್ದು, ಏನೋ ಕಪಟ ಮಾಡ್ಬಿಟ್ಟಿದ್ದಾನೆ, ಇವನು ಇಂದ್ರಜಾಲ ಮಾಡಿದ್ದಾನೆ, ನನ್ನ ತಲೆ ಕೆಡಿಸಿದ್ದಾನೆ, ಅದಕ್ಕೆ ಎಲ್ಲ ಇತ್ತಲ್ಲ. 3 ದಿವಸದಲ್ಲಿ ಅವರಿಗೆ ಇವನು ಇಂದ್ರಜಾಲದವನಲ್ಲ, ಇದು ಯಾವುದೋ ಒಂದು ದಿವ್ಯವಾದ ಶಕ್ತಿ, ಈ ಶಕ್ತಿ ನಾನೂ ಪಡಿಬೇಕು, ಇದನ್ನ ನಾನು ಹೊಂದಬೇಕು ಅನ್ನುವಂಥ ಅನುಭೂತಿ ಬಂದ ಮೇಲೆ ಮತ್ತೆ ಶ್ರೀರಾಮಕೃಷ್ಣರ ಹತ್ರ ಬರ್ತಾರೆ. ಆಗ ಶ್ರೀರಾಮಕೃಷ್ಣರು ಅವ್ರನ್ನ ಮುಟ್ತಾರೆ, ಮತ್ತೆ ಅಷ್ಟೇ ಆ ಎಲ್ಲ ಹೊರಟೋಗುತ್ತೆ. ಮಾಮೂಲಿಯಂತೆ ಎಲ್ಲ ಸ್ನೇಹಿತರು, ಎಲ್ಲ ಮಿತ್ರರು, ಎಲ್ಲರೂ ಬೇರೆ ಯಾವ ಯಾವ ರೂಪದಲ್ಲಿ ಯಾರನ್ನು ನೋಡ್ಬೇಕಿತ್ತೋ ಹಾಗೆ ಕಾಣ್ತಾರೆ. ಆಗ ಅಂದ್ರೆ ನಾವು ಹೇಳ್ತಿರೋದು ಯಾರಿಂದ ವಿಶ್ವವೆಲ್ಲ ಪರಮಾತ್ಮ, ವಿಶ್ವದಲ್ಲಿರುವಂಥ ಪ್ರತಿಯೊಂದು ಕೆಲಸ ಪರಮಾತ್ಮ, ವಿಶ್ವದಲ್ಲಿ ಇರುವೆ ನಡೆಯುವ ನಡೆ, ಇರುವೆ ತಾನು ಏನು ಸಂಗ್ರಹವನ್ನ ಮಾಡುತ್ತೆ, ತಾನೇನು ಕೌಟುಂಬಿಕ ಜೀವನ ನಡೆಸುತ್ತೆ, ಆ ತರಹದ್ದು ಏನೇನಿದೆ ಆ ಎಲ್ಲವೂ ಕೂಡ ಪರಮಾತ್ಮ ಎನ್ನುವ ಭಾವದಿಂದ ಬದುಕಿದವನ ಸ್ಪರ್ಶ ಮಾತ್ರದಿಂದ ಬೇರೆಯವರಿಗೂ ಕೂಡ ಅದನ್ನ ಕೊಡಿಸಬಹುದು. ಮತ್ತೆ ಅವರನ್ನ ದೇವಿ ತನ್ನಮಯ ಮಾಡ್ಕೋತಾಳೆ, ಅಥವಾ ಪರಬ್ರಹ್ಮ
ತನ್ಮಯ ಮಾಡ್ಕೊಳ್ತಾನೆ ಅನ್ನುವಂಥ ತತ್ವವನ್ನ ಶಿಷ್ಟ ಪೂಜಿತ ಅನ್ನುವ ನಾಮದಲ್ಲಿ ನಾವು ನೋಡಿದ್ವಿ. ಆದ್ರಿಂದ ಶಿಷ್ಟೇಷ್ಟ, ಶಿಷ್ಟ ಪೂಜಿತ. ಶಿಷ್ಟರಾದವರಿಗೆ ಎಲ್ಲರೂ ಇಷ್ಟನೇ, ಯಾರು ಇಷ್ಟರಾದವರಿಲ್ಲ ಅಂತಿಲ್ಲ. ಶ್ರೀರಾಮಕೃಷ್ಣರದೇ ಉದಾಹರಣೆ ಹೇಳೋದಾದ್ರೆ, ನರೇಂದ್ರ ಒಂದು ಕಾಲದ ನಂತರದಲ್ಲಿ ಅತ್ಯದ್ಭುತವಾದ ಸಾಧನೆಯನ್ನ ಮಾಡ್ತಾ ಇದ್ದಾನೆ ಅನ್ನುವುದು ಗೊತ್ತಾದಾಗ ನರೇಂದ್ರನನ್ನ ಎಷ್ಟು ಪ್ರೀತಿಸ್ತಾ ಇದ್ರೋ, ಅದೇ ಅವರು ವಾಸ ಮಾಡುವಂತ ಜಾಗದಲ್ಲೇ ಪಕ್ಕದಲ್ಲೇ ಒಬ್ಬ ಹಾಜರ ಅಂತ ಇದ್ದ. ಅವನಿಗೆ ಇವರಿಗೆ ಶ್ರೀರಾಮಕೃಷ್ಣರನ್ನ ಇವರೆಲ್ಲ ಇಷ್ಟೊಂದು ಗೌರವಿಸ್ತಾರಲ್ಲ ಅಂತ ಅಸೂಯೆ, ಮಾತ್ಸರ್ಯ. ಅವ್ರಿಗೇನ್ ಗೊತ್ತು, ಅವ್ರೇನ್ ಓದಿಲ್ಲ ಮಾಡಿಲ್ಲ, ನಾನಾದ್ರೆ ವೇದಾಂತ ಓದಿದ್ದೇನೆ, ನನ್ನ ಹತ್ರ ಬನ್ನಿ ನಾನು ಹೇಳ್ತೇನೆ, ಹೀಗೆಲ್ಲ ಅವ್ರಿಗೇನು ಗೊತ್ತಿಲ್ಲ ಅಂತ ಅಪಪ್ರಚಾರ ಮಾಡೋದು, ಅವ್ರ ವಿರುದ್ಧ ಏನೇನೋ ಕಥೆ ಕಟ್ಟಿ ಹೇಳೋದು ಎಲ್ಲ ಮಾಡ್ತಾ ಇದ್ದ ಹಾಜರ ಮೇಲೆ ಕೂಡ ಶ್ರೀರಾಮಕೃಷ್ಣರಿಗೆ ನರೇಂದ್ರನ ಮೇಲೆಂಥ ಪ್ರೀತಿ ಇತ್ತೋ ಅಷ್ಟೇ ಪ್ರೀತಿ ಇತ್ತು. ಯಾತಕ್ಕೆ ನಾವು ಹೇಳ್ತಿರೋದು, ಶಿಷ್ಟೇಷ್ಟ ಅನ್ನುವಾಗ ಶಿಷ್ಟರಿಗೆ ಇಷ್ಟರಲ್ಲದೆ ಇರೋರು ಯಾರೂ ಇಲ್ಲ. ಎಲ್ಲರನ್ನೂ ಕೂಡ ಸಮಾನವಾದ ಒಂದು ಪ್ರೀತಿಯಿಂದ ಪ್ರೀತಿಸ್ತಾ ಎಲ್ಲವನ್ನ ದೈವಮಯವಾಗಿ ಭಾವಿಸುವಂಥ ಒಂದು ನಡೆ ಇರುವಂಥ ಮಹನೀಯರು ನಾವು ನಿನ್ನೆ ಅವರ ವಿಚಾರ ಹೇಳಿಕೊಳ್ಬೇಕಾಗಿತ್ತು, ಕಾಲ ಅವಕಾಶ ಕಡಿಮೆ ಇತ್ತು ಅಂತ. ಅವರನ್ನ ನಾವು ಆರಾಧಿಸಿದ್ದ ಕಾರಣ ಇವತ್ತು ಅವರ ಕುರಿತಾಗಿ 2 ಮಾತನ್ನ ಹೇಳ್ಕೊಳ್ತಾ ಇದ್ರು. ಅವರೊಬ್ಬರೇ ಪ್ರಪಂಚದಲ್ಲಿ ಅಂತಲ್ಲ, ರಮಣ ಮಹರ್ಷಿಗಳು ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ, ಗೋಂದಾವಲಿ ಮಹಾರಾಜರು ಯಾವ ರೀತಿಯಲ್ಲಿ ಕಡಿಮೆ ಇಲ್ಲ, ಶ್ರೀಧರ ಸ್ವಾಮಿಗಳು ನಮ್ಮಲ್ಲಿ ಭಾರತದಲ್ಲಿ ಯಾರು ಅಂದ್ರೆ ಇಂಥ ಅನೇಕ ಅನರ್ಘ್ಯ ರತ್ನಗಳ ರಾಶಿ ಭಾರತದಲ್ಲಿದೆ. ಹಾಗಾಗಿ ಅಂಥ ಶಿಷ್ಟರುಗಳಿಂದ ಇಷ್ಟಪಡಲ್ಪಟ್ಟವಳು, ಅವರಿಂದ ಪೂಜಿತಳಾದವಳು ಶಿಷ್ಟೇಷ್ಟ, ಶಿಷ್ಟ ಪೂಜಿತ. ಅಂಥ ತಾಯಿಯನ್ನ ಈಗ ಹೇಳಿದ್ವಲ್ಲ, ಎಲ್ಲಾ ದೇವರು ಎಲ್ಲಾ ದೇವರು ಎಲ್ಲಾ ದೇವರು ಹೆಂಗ್ ಅರ್ಥ ಮಾಡ್ಕೊಳ್ಳೋದು, ಯಾವ ರೀತಿ ಅದನ್ನ ನಾವು ತಿಳ್ಕೊಳ್ಳೋದು ಅಂತ ಕೇಳಿದ್ರೆ ಅದು ಅಪ್ರಮೇಯ. ಯಾವ ರೀತಿ ಅಂದ್ರೆ, ಈಗ ಕಣ್ಣಿಂದ ನೋಡ್ತಾ ಇರೋದನ್ನೆಲ್ಲ ದೇವರು ಅನ್ಕೋಪ ಅಂದ್ರೆ, ಹಾಗಾದ್ರೆ ಕಾಣದೇ ಇರೋದು ಗಾಳಿ ಕಾಣಲ್ಲ. ಈಗ ಇಷ್ಟೆಲ್ಲ ವಸ್ತುಗಳಲ್ಲಿ ವಿದ್ಯುತ್ ಹೋಗ್ತಾ ಇದೆ, ಕಾಣಲ್ಲ, ಅದನ್ನೆಲ್ಲ ದೇವರು ಅನ್ಕೋಬಾರ್ದು ಅಂದ್ರೆ, ಪ್ರತ್ಯಕ್ಷ ಪ್ರಮಾಣದಿಂದ ಏನ್ ಗೊತ್ತಾಗ್ತಾ ಇದೆ ಅದನ್ನ ತಿಳ್ಕೊ ಅಂದ್ರೆ ಹಾಗಲ್ಲ. ಪ್ರತ್ಯಕ್ಷವಾಗಿ ಕಾಣದೇ ಇರೋದು ಕೂಡ ದೇವರಾಗಿದೆ. ಆದ್ರಿಂದ ಪ್ರಮಾಣಗಳಿಂದ ತಿಳ್ಕೊಳ್ಳೋದು ಪ್ರಮೇಯ. ಪ್ರಮಾಣಗಳಿಂದ ತಿಳಿಯಕ್ಕಾಗದೇ ಇರೋದ್ರಿಂದ ಅದನ್ನ ಅಪ್ರಮೇಯ. ಯಾವ ಪ್ರಮಾಣದಿಂದ ಸಿದ್ಧ ಮಾಡೋದು? ಹಾಗಾದ್ರೆ ನಮ್ಮಂಥವ್ರ ಕಥೆ ಏನು? ಈಗ ಶ್ರೀರಾಮಕೃಷ್ಣರಿಗೇನೋ ಯಾವಾಗಲೂ ದೇವರು ಕಂಡ್ರು. ನಾವು ನಿನ್ನೆ ಹೇಳ್ಕೊಂಡಂತೆ ಅವರು ಒಂದು ರೀತಿ ಅಲ್ಲ, ಅವರು ಪೂಜೆ ಮಾಡ್ತಾ ಇದ್ದು ಕಾಳಿದೇವಿಯನ್ನ. ಕಾಳಿದೇವಿ ಅನ್ನುವುದು ಈಗ ನಾವೆಲ್ಲ ಮನೆಯಲ್ಲಿ ಪೂಜೆ ಮಾಡ್ತೇವೆ, ವಿಗ್ರಹವನ್ನು ಪೂಜೆ ಮಾಡ್ತೇವೆ. ವಿಗ್ರಹದಲ್ಲಿ ದೇವರಿದ್ದಾನೆ ಅನ್ನುವ ಭಾವನೆಯಿಂದ ನಾವು ಪೂಜೆ ಮಾಡಲ್ಲ, ನಿಜ ತಾನೆ? ನಾವು ಮಂತ್ರ ಹೇಳುವಾಗಲೂ ಕೂಡ ಎಲ್ಲ ದಿನ ಪ್ರಾಣ ಪ್ರತಿಷ್ಠೆ ಮಾಡಲ್ಲ. ಗೌರಿ, ಗಣಪತಿ ಅಥವಾ ವಿಶೇಷ ದಿನಗಳಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡ್ತೇವೆ. ಬಿಂಬದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡುವಾಗಲೂ ಕೂಡ ನಮಗೇನದ್ರಲ್ಲಿ ದೇವರಿದೆ ಅನ್ಸಲ್ಲ. ಏನ್ ಹೇಳ್ಕೊಂಡಿರ್ತೇವೆ? ನನ್ನ ಪ್ರಾಣವೇ ವಾಕ್ ಚಕ್ಷು ಶ್ರೋತ್ರಾದಿಗಳ ಮೂಲಕ ಬಹಿರಾಗತ್ಯ ಅಸ್ಮಿನ್ ಬಿಂಬೆ, ಹೊರಗೆ ಬಂದು ಈ ಬಿಂಬದೊಳಗೆ ಚಿರಂ ತಿಷ್ಠಂತು, ಸುದೀರ್ಘ ಕಾಲ ಇರಲಿ ಅಂತ ಹೇಳಿ ನಮ್ಮ ಪ್ರಾಣವನ್ನೆಲ್ಲ ತಂದು ಆ ಮೂರ್ತಿಯಲ್ಲಿ ಇಟ್ಟಿದ್ದೇವೆ. ಆ ನಂತರ ಶ್ರೀ ಸ್ವರ್ಣಗೌರಿ ದೇವತಾ ಪ್ರಾಣ ಮಮ ಪ್ರಾಣಾಹ ಹಾಗೆ ಎಲ್ಲ ಹೇಳ್ತೇವೆ ಮಂತ್ರ ಹೇಳುವಾಗ. ಆ ರೀತಿ ಹೇಳಿದ ಮೇಲೆ ಇಲ್ಲಿ ಸ್ಥಾಪಿತೋ ಭವ, ಸನ್ನಿರುದ್ಧೋ ಭವ, ವಿಮುಂಠಿತೋ ಭವ, ಹೀಗೆಲ್ಲ ಹೇಳಿ ಆ ಮೂರ್ತಿಯಲ್ಲಿ ಹೇಳಿದ ಮೇಲೆ ಅಲ್ಲಿ ತಾಯಿ ನನ್ನ ಪ್ರಾಣ ರೂಪದಲ್ಲಿದ್ದಾಳೆ. ಆದರೆ ಈ ರೀತಿಯಲ್ಲಿ ಭಾವಿಸಿ ಮಂತ್ರ ಹೇಳಿದ್ರೂ ಕೂಡ ನಮ್ಮ ಹೃದಯದ ಒಳಗೆ ಆ ರೀತಿಯಾದ ಭಾವನೆಯಿಂದ ನಾವು ಪೂಜೆ ಮಾಡಿದೀವ? ಪರೀಕ್ಷೆ ಮಾಡಿಕೊಂಡ್ರೆ ಮಾಡಿಲ್ಲ ಅಲ್ವಾ? ಇಷ್ಟು ವಯಸ್ಸೊಳಗೆ ಎಷ್ಟು ಗೌರಿ ಪೂಜೆ ಮಾಡಿದ್ದೇವೆ. ಅದನ್ನು ನಾವು ಯಾವುದೋ ಪೂಜೆ ಆಗಿರ್ಲಿ. ಆದರೆ ಶ್ರೀರಾಮಕೃಷ್ಣರು ತಾವು ಪೂಜೆ ಮಾಡ್ತಾ ಇದ್ದ ದೇವಿಯನ್ನ ಅವರಿಗೆ ಸ್ವಲ್ಪ ಕಾಲ ಅಷ್ಟೇ ಪೂಜೆ ಮಾಡಿದ್ರು. ಒಂದ್ಸಲ ಅನ್ನಿಸ್ತು, ಇದೇನು ವಿಗ್ರಹನ, ಇದು ಒಂದು ಶಿಲೆನ, ಇದ್ರೊಳಗೆ ಜೀವ ಅನ್ನೋದೇನಾದ್ರೂ ಇದೆಯಾ? ಈಗ ನಾವು ರಾಮ್ಲಲ್ಲ ಪ್ರಾಣ ಪ್ರತಿಷ್ಠೆ ಎಷ್ಟು ದೊಡ್ಡ, ಏನಾಗಂದ್ರೆ ಅದೇ ಪ್ರವಚನಗಳು. ಅಂದ್ರೆ ಪ್ರಾಣ ಪ್ರತಿಷ್ಠೆ ಮಾಡುವಾಗ ಏನು ಇರುತ್ತೆ ಅನ್ನುವುದನ್ನ ಗಮನಿಸಿದರೆ
ಹಾಗೆ ಆ ದೇವಿಯನ್ನು ಆ ಕಾಲದವರು ಇನ್ನ ಘನ ಪಂಡಿತರೆಲ್ಲ ಪ್ರಾಣ ಪ್ರತಿಷ್ಠೆ ಮಾಡಿ ಸ್ಥಾಪನೆ ಮಾಡಿದ್ದಾರೆ. ಆದ್ರಿಂದ ಶ್ರೀರಾಮಕೃಷ್ಣರು ಪರೀಕ್ಷೆ ಮಾಡೋದಕ್ಕೆ ಮೂಗ್ ಹತ್ರ ಬೆರಳಿಟ್ರು. ಅರೆ, ಗಾಳಿ ಬರ್ತಾ ಇದೆ, ಉಸಿರಾಡ್ತಾ ಇದೆ, ಓ ಹಾಗಾದ್ರೆ ಇದು ವಿಗ್ರಹ ಮಾತ್ರ ಅಲ್ಲ, ಇದು ಜೀವ, ಆದ್ರಿಂದ ಇದನ್ನ ನಾನು ಯಾವ ತರಹ ನೋಡ್ಕೊಳ್ಬೇಕು ಅನ್ನುವ ಭಾವನೆಯಿಂದ ಅವರ ಪೂಜಾ ವಿಧಿ ವಿಧಾನನೇ ಬದಲಾಗ್ಬಿಡ್ತು, ಅವರ ಪೂಜಾ ಕ್ರಮನೇ ಬದಲಾಯಿತು. ಹಾಗೆ ಕೊನೆಗೆ ಅಮ್ಮ ನೀನ್ ನನಗೆ ಕಾಣಿಸೋವರೆಗೆ ನಾನು ಬಿಡೋಲ್ಲ ಅಂತ ಹೇಳಿ ಹೋರಾಡಿ, ಇವತ್ತು ಒಂದಿನ ಕಳೆದೋಯ್ತು, ನನ್ನ ಆಯಸ್ಸಲ್ಲಿ ಒಂದಿನ ಹೋಯ್ತು, ತಾಯಿ ಕಾಣ್ಲಿಲ್ಲ, ನನ್ನ ಆಯಸ್ಸಲ್ಲಿ ಒಂದಿನ ಹೋಯ್ತು, ತಾಯಿ ಕಾಣ್ಲಿಲ್ಲ, ನನ್ನ ಆಯಸ್ಸಲ್ಲಿ ಒಂದಿನ ಹೋಯ್ತು, ತಾಯಿ ಕಾಣ್ಲಿಲ್ಲ. ದಿನ ಉರುಳಿ, ವಾರ ಉರುಳಿ, ಪಕ್ಷ ಉರುಳಿ, ಮಾಸ ಉರುಳಿ, ಅಮ್ಮ 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 ಅಂತ ಹೋರಾಡಿ ಕೊನೆಗೆ ನೀನು ಕಾಣಲಿಲ್ಲ ಅಂದ್ರೆ ತಗೋ ನನ್ನ ತಲೆ ಅಂತ ಅಲ್ಲೇ ಕಾಳಿಯ ಹತ್ತಿರ ಇಟ್ಟಿದ್ದ ಕತ್ತಿಯನ್ನ ತಗೊಂಡು ತನ್ನ ತಲೆಯನ್ನ ಯಾವಾಗ ಕತ್ತರಿಸಕ್ ಹೊರಟ್ರು ಆಗ ತಾಯಿಯವರಿಗೆ ಕಂಡ್ಲು. ಆಯ್ತಲ್ಲ, ನಾವೆಲ್ಲಾದ್ರೆ ಏನ್ ಮಾಡ್ತೇವೆ, ದೇವ್ರ ಪ್ರತ್ಯಕ್ಷ ಆಗಿದೆ ಅನ್ಕೊಂಡು ದೇವರ ಪ್ರತ್ಯಕ್ಷ ಆಗಿದ್ದಾನೆ ಅಂತ ಆಕಾಶದಲ್ಲಿ ಸಂಚಾರ ಮಾಡ್ತೇವೆ. ಆದ್ರೆ ಅವರು ನಾನು ಪ್ರತ್ಯಕ್ಷ ಮಾಡ್ಕೊಂಡಿದ್ದೇನೆ ದೇವರು ಅಂತ ಸುಮ್ಮನಾಗ್ಲಿಲ್ಲ. ಹಾಗಾದ್ರೆ ಕಾಳಿ ಒಬ್ಳೇನಾ ದೇವರು? ಈಗ ನಾವು ಎಲ್ಲ ದೇವರು ಅಂತಿದೀವಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಕಾಳಿ ಒಬ್ಳೇನಾ ದೇವರು? ಹಾಗಾದ್ರೆ ರಾಮ, ಹಾಗಾದ್ರೆ ಕೃಷ್ಣ, ಹಾಗಾದ್ರೆ ಮೊಹಮ್ಮದ್ದು, ಹಾಗಾದ್ರೆ ಯೇಸು ಕ್ರಿಸ್ತ ಎಲ್ಲ ಯೋಚನೆ ಮಾಡಿದ್ರು. ಇವರೆಲ್ಲ ಏನ್ ಹಾಗಾದ್ರೆ ನಾನು ಅವರನ್ನು ನೋಡ್ಬೇಕಲ್ಲ ಅಂತ ಹೇಳಿ ಅದೇ ಬೇರೆ ದೇವರು ಇದೇ ಬೇರೆ ದೇವರ, ಇದನ್ನ ಈ ದೇವರು ಆ ದೇವರನ್ನ ಯಾವ ರೀತಿ? ಹಾಗಾಗಿ ಅವ್ರೇನ್ ಮಾಡಿದ್ರು, ಎಲ್ಲ ರೀತಿಯ ಸಾಧನೆ ಮಾಡಿದ್ರು. ಕ್ರಿಸ್ತನನ್ನ ಹೇಗೆ ಕ್ರೈಸ್ತ ಮತದವರು ಆರಾಧನೆ ಮಾಡ್ತಾರೆ, ಅವರಿಂದ ಉಪದೇಶ ತಗೊಂಡ್ರು, ಆ ರೂಪದಲ್ಲಿ ಕ್ರಿಸ್ತನನ್ನ ಕಂಡ್ರು ತಮ್ಮ ಜೀವನದಲ್ಲಿ. ಅದೇ ರೀತಿಯಲ್ಲಿ ಮೊಹಮ್ಮದನನ್ನ ಕಂಡ್ರು, ರಾಮನನ್ನ ಸೀತಾ ರೂಪದಲ್ಲಿ, ಹನುಮನ ರೂಪದಲ್ಲಿ, ಎರಡು ರೂಪದಲ್ಲಿ ರಾಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ. ನಾನೇ ಸೀತೆ ಅಂತ ಭಾವಿಸ್ಕೊಂಡು ರಾಮನನ್ನ, ಹನುಮನಾಗಿ ಒಂದು ಬಾಲ ಕಟ್ಕೊಂಡು ಮರದಿಂದ ಮರಕ್ಕೆ ಅವನು ಹೇಗ್ ಆ ರೀತಿ ಮಾಡಿಕೊಂಡು ರಾಮನನ್ನ ಈ ರೀತಿ ಕಂಡಾಗ ಅವರಿಗೆ ಗೊತ್ತಾಯ್ತು ಏನಂತ, ಇದೆಲ್ಲ ಬೇರೆ ಬೇರೆ ದೇವರಲ್ಲ. ಯಾವ ಕಾಳಿಯನ್ನು ನಾನು ನೋಡಿದ್ನೋ ಅದೇ ಕಾಳಿನೇ ರಾಮ, ಅದೇ ಕಾಳಿನೇ ಕೃಷ್ಣ, ಅದೇ ಕಾಳಿನೇ ಕ್ರಿಸ್ತ, ಇದೆಲ್ಲ ಅನುಭವ ಅವ್ರಿಗೆ ಬಂತು. ಹಾಗಾದ್ರೆ ಇದು ಮಾರ್ಗಗಳು ಬೇರೆ ಅಷ್ಟೇ, ಆದ್ರೆ ಸೇರುವ ಗುರಿ ಮಾತ್ರ ಒಂದೇ ಅನ್ನುವ ಒಂದು ತತ್ವವನ್ನ, ಈಗ ಎಲ್ಲ ಕಡೆ ಉಪದೇಶ ಇದೆ, ಬಾಯಿನಲ್ಲಿ ಹೇಳಕ್ಕೂ ಅವ್ರದೇ ದೃಷ್ಟಾಂತ ಹೇಳೋದಾದ್ರೆ ನಮ್ಗೆಲ್ರಿಗೂ ಪ್ರಸಿದ್ಧವಾಗಿ ಗೊತ್ತಿರುವಂತ ಉದಾಹರಣೆ, ಒಂದ್ ತಾಯಿ ಒಂದು ಗುರು ಹತ್ರ, ನಮ್ಮ ಹುಡುಗ ತುಂಬಾ ಬೆಲ್ಲ ತಿಂತಾನೆ, ಅದು ಒಳ್ಳೇದಲ್ಲ, ಗುರುಗಳೇ ಒಂಚೂರು ಬೆಲ್ಲ ತಿನ್ಬೇಡ ಅಂತ ಉಪದೇಶ ಮಾಡಿ ಅಂತ ಕರ್ಕೊಂಬಂದ್ರು. ಅವರು ನೋಡಿದ್ರು, ಮಗುನು ನೋಡಿದ್ರು, ಅಮ್ಮನ್ನು ನೋಡಿದ್ರು. ಆಯ್ತಮ್ಮ ಮುಂದಿನ ವಾರ ಬಾ, ಮುಂದಿನ ವಾರ ಮಗುನ್ ಕರ್ಕೊಂಬ ಅಂತ ಹೇಳಿದ್ರು. ಸರಿ, ತಾಯಿ ಏನೋ ಉಪದೇಶ ಮಾಡ್ತಾರೆ ಗುರುಗಳು ಅನ್ಕೊಂಡು ಮಗುನ ಕರ್ಕೊಂಡು ಹೋದ್ಲು. ಮುಂದಿನ ವಾರ ಕರ್ಕೊಂಬಂದ್ರೆ ಮಗು ಬೆಲ್ಲ ತಿನ್ಬೇಡ, ಇನ್ಮೇಲೆ ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅರೆ, ಇದು ಹೇಳಕ್ ಒಂದು ವಾರ ಬೇಕೆ, ಅವತ್ತೇ ಹೇಳಕ್ ಏನಾಗ್ತಿತ್ತು ಇವ್ರಿಗೆ ಅಂತ ತಾಯಿ ಮನಸ್ಸಲ್ಲಿ ಅನ್ನಿಸ್ತು. ತಾಯಿ ಕೇಳೇ ಬಿಟ್ಲು, ಅಲ್ಲ ಗುರುಗಳೇ, ಇಷ್ಟು ಮಾತನ್ನ ಅವತ್ತು ಹೇಳ್ಬೋದಿತ್ತಲ್ಲ. ಅದಕ್ಕೆ ಇಲ್ಲಮ್ಮ, ಅವತ್ತು ನನ್ನ ಟೇಬಲ್ ಮೇಲೆ ಬೆಲ್ಲದ ಡಬ್ಬ ಇತ್ತು, ಮಗು ಬೆಲ್ಲ ತಿನ್ಬಾರ್ದು ಒಳ್ಳೇದಲ್ಲ, ನನ್ನ ಟೇಬಲ್ ಮೇಲೆ ಬೆಲ್ಲ ಇಟ್ಕೊಂಡು ಮಗು ಬೆಲ್ಲ ತಿನ್ಬಾರ್ದು ಅಂದ್ರೆ ಮಗುಗೇನ್ ಅರ್ಥ ಆಗತ್ತೆ? ಇವ್ರು ಮಾತ್ರ ತಿನ್ಬೋದು, ನಾ ತಿನ್ಬಾರ್ದು ಅಂತ ಅನ್ನೋ ಅರ್ಥ ತಾನೆ. ಹಾಗಾಗೋದಕ್ಕೆ ಕೊಡಬಾರ್ದು. ಆದ್ರಿಂದ ಅನುಭವದಿಂದ ಹೇಳಿದಾಗ, ಈಗ ನನ್ನ ಟೇಬಲ್ ಮೇಲೆ ಇಲ್ಲ ಅದು, ನೋಡು ನಾನು ಮತ್ತೆ ನಾನು ಅವನಿಗೆ ಹೇಳ್ಬೇಕಾದ್ರೆ ನಾ ತಿಂದೇ ಇರಬೇಕು, ಆ ಸಾಧನೆ ನನ್ನಲ್ಲಿ ಇರಬೇಕು. ಆ ರೀತಿ ನೂರಾರು ದಾರಿಗಳು ಗುರಿ ಒಂದೇ ಅಂತ ಘೋಷಣೆ ಮಾಡಬಹುದು, ಆದ್ರೆ ಯಾರೋ ಒಬ್ಬ ಹೇಳಕ್ಕೂ ಅನುಭವದಿಂದ ಅನುಭವಿ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಈಗ ಎಷ್ಟೆಲ್ಲ ಪ್ರವಚನಗಳನ್ನ ನಾವು ಕೇಳ್ತೇವಲ್ಲ, ಆ ಪ್ರವಚನಕಾರರಿಗೂ ಒಬ್ಬ ಯೋಗಿಯಾದವನು, ಒಬ್ಬ ಸಾಧಕನಾದವನು, ಒಬ್ಬ ಮಹಾತ್ಮನಾದವನು, ತನ್ನಂತರಂಗದಲ್ಲಿ ಕಂಡವನು ಆಡುವ ಮಾತಿದೆಯಲ್ಲ, ಅದಕ್ಕೂ ಬಹಳ ಅಂತರ ಇದೆ. ಪುಸ್ತಕಗಳನ್ನ ಓದಿಕೊಂಡು ಹೇಳುವ ಜ್ಞಾನ ಬೇರೆ, ಅನುಭವದಿಂದ ಆಡುವ ಮಾತು ಬೇರೆ. ಶ್ರೀರಾಮಕೃಷ್ಣರು ಯಾವುದೇ ವಿಧವಾದ ಅಧ್ಯಯನ ಇಲ್ಲ, ಆದರೆ ಅವರು ಆಡಿದ ಮಾತುಗಳನ್ನ ನಾವು ನೋಡಿದ್ರೆ ತೈತರಿಯ ತೆಗಿರಿ ಅಲ್ಲಿ ಸಿಕ್ಕುತ್ತೆ, ಛಾಂದೋಗ್ಯ ತೆಗಿರಿ ಅಲ್ಲಿ ಸಿಕ್ಕುತ್ತೆ, ರಾಮಾಯಣ ತೆಗಿರಿ, ಅದದೇ ಮಾತು. ಅವ್ರೇನು ಓದಿಲ್ಲ, ಆದ್ರೆ ಅದೇ ಮಾತು ಹೆಂಗ್ ಹೇಳಿದ್ರು
ಅಂದ್ರೆ ಜ್ಞಾನಿಯಾದವನಿಗೆ ಪುಸ್ತಕ ಬೇಕಾಗಿಲ್ಲ, ಅವರ ಅನುಭವನೇ ಅದನ್ನ ಕೊಡುವಂತೆ ಆಗತ್ತೆ. ಆದ್ರಿಂದ ಶ್ರೀರಾಮಕೃಷ್ಣರಾಡಿದ ಮಾತಿಗೆ ಅದು ಬೆಲೆ. ಯಾಕೆ ಅಂದ್ರೆ ತಾನು ಕಂಡುಬಿಟ್ಟು ಹೇಳಿದ್ರು, ಅಪ್ಪ ಇದು ಬೇರೆ ಬೇರೆ ಅಲ್ಲ. ಒಂದು ಪುಷ್ಕರಿಣಿ ಅಥವಾ ಒಂದು ಕೆರೆಯಲ್ಲಿ 10 ಜನ ಕೂತಿದ್ದಾರೆ. ಒಬ್ಬ ಪಾನಿ ಪೀ ರಹಾ ಹೂ ಅಂತಾನೆ, ಒಬ್ಬ ಜಲಂ ಪಿಬಾಮಿ ಅಂತಾನೆ, ಇನ್ನೊಬ್ಬ ತಣ್ಣಿ ಸಾಪಿಡ್ರೆ ಅಂತಾನೆ. ಆದ್ರೆ ಎಲ್ಲರೂ ಮಾಡ್ತಿರೋದೇನು? ಅದನ್ನ ಅವರು ಉದಾಹರಣೆಯಾಗಿ ಕೊಟ್ಟು ಹೇಳ್ತಾರೆ. ಹಾಗೆ ಈ ರೀತಿ ಪರಮಾತ್ಮನನ್ನ ಕಾಣುವವನಿಗೆ ಪರಮಾತ್ಮ ಯಾವ ರೂಪದಲ್ಲಿದ್ದಾನೆ ಅನ್ನುವುದನ್ನ ಅವರು ತನ್ನ ಅನುಭವದಿಂದ ನೋಡಿ ತೋರಿಸಿದ ಮೇಲೆ, ಇದು ಪ್ರಾಣ ಪ್ರತಿಷ್ಠಾಪನೆ ವಿಷಯಕ್ಕೆ ಹೇಳಿದ್ದು. ಈಗ ನಮಗೆ ಅದು ಗೊತ್ತಾಗಲ್ಲ ಅಲ್ವೇ? ನಾವು ಮಾಡಿದ್ದೇವೆ, ಮಂತ್ರ ಎಲ್ಲ ಹೇಳಿದ್ದೇವೆ, ಆದರೆ ಹೇಗದನ್ನ ನಾವು ತಗೊಳ್ಳೋದು? ಅದಕ್ಕೆ ನಮ್ಮ ಶಕ್ತಿ ಎಷ್ಟು, ನಮ್ಮ ಸಾಮರ್ಥ್ಯ ಎಷ್ಟು, ನಮ್ಮ ವಿವೇಚನೆ ಎಷ್ಟು, ಅಷ್ಟು ಮಟ್ಟಕ್ಕೆ ನಾವು ತಗೊಳ್ಳೋದನ್ನ ಅಪ್ರಮೇಯ ಅಂತ ಒಪ್ಪಿಕೊಂಡಿದ್ದಾಳೆ ತಾಯಿ. ಇದು ತಾಯಿಯ ಕಾರುಣ್ಯದ ಪಾರಮ್ಯ. ಅದಕ್ಕೆ ಹೇಳುವಾಗ ನಾವೇನ್ ಹೇಳ್ತೇವೆ? ಯಥಾಶಕ್ತಿ ಅಂತೇವೆ. ಯಥಾಶಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಅಂತ ಸಂಕಲ್ಪ ಮಾಡುವಾಗ ಯಥಾಶಕ್ತಿ ಅಂದ್ರೆ, ಅಮ್ಮ ನನಗೆ ಶ್ರೀರಾಮಕೃಷ್ಣರಂತೆ ಸಾಧನೆ ಮಾಡು ಚೈತನ್ಯ ಇಲ್ಲ, ಯಾರ್ಯಾರು ಮಹಾತ್ಮರಂತೆ ನನಗಿಲ್ಲ. ನನಗೆ ಎಷ್ಟಿದೆ? ನನಗೆ ಎಷ್ಟಿದೆಯೋ ಅಷ್ಟೇ ಪ್ರಮೇಯ. ನಾನು ಇಷ್ಟು ತಿಳ್ಕೊಂಡಿದ್ದೀನಿ, ಇಷ್ಟೇ ನೀನು. ಅವರಷ್ಟು ತಿಳ್ಕೊಂಡಿದ್ದಾರೆ, ಅವರಿಗೆ ಅಷ್ಟು ನೀನು. ಅಷ್ಟು ತಿಳ್ಕೊಂಡವರಿಗೆ ಅಷ್ಟು ನೀನು. ಆದ್ರಿಂದ ಅವರವರ ಶಕ್ತಿಗೆ ಅನುಗುಣವಾಗಿ, ಅವರವರ ಅನುಭವಕ್ಕೆ ಅನುಗುಣವಾಗಿ, ಅವರವರಿಗೆ ಹೇಗೆ ಬೇಕೋ ಹಾಗೆ ಕಾಣ್ತಾಳಲ್ಲ, ಅದೇ ಅಪ್ರಮೇಯ. ಅಂದ್ರೆ ಪ್ರಮೇಯಳಾಗಿದ್ರು ಅವಳು ಅಪ್ರಮೇಯ. ನನ್ನ ಅನುಭವಕ್ಕೆ ತಕ್ಕಂತೆ ನಾನೇನೋ ಕಂಡಿದ್ದೇನೆ, ಎಷ್ಟೋ 1 ಗಂಟೆ ಪೂಜೆ ಮಾಡ್ತೇನೆ, 1 ಗಂಟೆಯಲ್ಲಿ ಒಂದ್ಸಲಿ ಆದ್ರೂ ಅಯ್ಯೋ ನಾನು ಅಮ್ಮನ ಭಾವನೆನೇ ಮಾಡ್ಲಿಲ್ವಲ್ಲ ಅಂತ ಒಂದು ಕ್ಷಣ ಬಂತ ಸಾಕು. ಅದೇ ತಾಯಿಯನ್ನ ನಾವು ಕಂಡಂತ ರೀತಿ. ಹಾಗೆ ಯಾರ ಶಕ್ತಿ ಏನಿದೆಯೋ, ಈಗ ಕೆರೆಗೆ ಹೋಗ್ತೀವಿ, ಕೆರೆಯಲ್ಲಿರೋ ನೀರೆಲ್ಲ ತಂದ್ಬಿಡಕ್ಕಾಗತ್ತಾ? ಅಂಗಡಿಗೆ ಹೋಗ್ತೀವಿ, ಅಂಗಡಿಲಿರೋ ಸಾಮಾನೆಲ್ಲ ತಂದ್ಬಿಡಕ್ಕಾಗತ್ತಾ? ನಮ್ಗೇನ್ ಬೇಕೋ, ಎಷ್ಟು ಬೇಕೋ, ಯಾವುದು ಬೇಕೋ ಅದನ್ನ ಮಾತ್ರ ತರ್ತೇವೆ. ಅದೇ ರೀತಿಯಲ್ಲಿ ತಾಯಿಯದು ಅಪಾರ ಗುಣಧರ್ಮಗಳಿದ್ರು, ಅಪಾರವಾದ ಶಕ್ತಿ ಸಾಮರ್ಥ್ಯಗಳಿದ್ರು, ನನಗೆ ಕಾಣುವ ಒಂದು ಸಣ್ಣ ಶಕ್ತಿಯನ್ನೇ ನಾನು ಅರ್ಥ ಮಾಡಿಕೊಂಡ್ರೆ ಅಷ್ಟೇ ತಾಯಿಯನ್ನ ಪ್ರಮೇಯ ನಾನು ತಿಳ್ಕೊಂಡಿರೋದು ಆಯ್ತು. ಹಾಗೆ ತಾಯಿಯನ್ನ ತಿಳ್ಕೊಳ್ಳೋದು ಕೂಡ ಆ ತಾಯಿಯ ಅಪ್ರಮೇಯತ್ವವನ್ನೇ ನಮಗೆ ತೋರಿಸಿಕೊಡುತ್ತೆ. ನಮ್ಮ ಶಕ್ತಿಗೆ ಅನುಸಾರವಾಗಿ ನಮ್ಮ ಈಗ ನಾವು ಚಿನ್ನದ ಅಂಗಡಿಗೆ ಹೋಗ್ತೇವೆ, 1 ಲಕ್ಷ ರೂಪಾಯಿ ಇಟ್ಕೊಂಡು ಹೋಗಿರ್ತೇವೆ. ಯಾವುದೋ ಒಂದು ಆಸೆ ಆಗುತ್ತೆ, ಇದೆಷ್ಟು ಅಂತ ಕೇಳ್ತೇವೆ. ಅವರು 1 ಲಕ್ಷದ ಮೇಲೆ 25,000 ಎಷ್ಟೋ ಹೇಳ್ತಾರೆ. ಅವಾಗ ಪ್ಲೀಸ್ 1 ಲಕ್ಷ ಕೊಡಿ ಅಂತ ಉದ್ದಾಡ್ತೇವೆ, ಗುಂಜಾಡ್ತೇವೆ. ಇಲ್ಲ ಮೇಡಮ್, ಏನಾದ್ರೂ 1,20,000 ಮಾಡ್ತೀನಿ ಅಷ್ಟೇ, 5,000 ಕಡಿಮೆ ಮಾಡ್ಬೋದು. ಖಂಡಿತ ಇಲ್ಲ ಅಂದ್ರೆ ಅವಾಗ ಏನ್ ಮಾಡ್ತೇವೆ? ಆಯ್ತು, ನಮ್ಮ ದುಡ್ಡಿನ ಮಿತಿಗೆ ಯಾವ್ದು ಸಿಕ್ಕುತ್ತೆ ತೋರಿಸಿ ಅಂತ ಕೇಳ್ತೇವೆ. ನಮ್ ಲಿಮಿಟ್ ಇಷ್ಟಪ್ಪ. ಯಾವುದೇ ಒಂದು ಅಂಗಡಿಗೆ ಹೋದ್ರೆ ಸೀರೆ ಇತ್ಯಾದಿ, ಅಲ್ಲಿ ನಮ್ ಲಿಮಿಟ್ನ ವ್ಯಾಪ್ತಿಲಿ ಮೊದಲೇ ಅಂಗಡಿಯಲ್ಲಿ ಘೋಷಣೆ ಮಾಡಿಬಿಡ್ತೀವಿ. ನಮ್ದು ಇಷ್ಟಿದೆ, ಈ ಇಷ್ಟ ಅಮೌಂಟ್ಗೆ ಅಂತ ಕಡೆ ಹೋಗ್ಬೇಕು ಹೇಳಿ, ಇಂಥ ಸೀರೆ ಬೇಕು, ಇಂಥ ವಸ್ತು ಬೇಕು. ಹಾಗೆ ತಾಯಿಯಲ್ಲಿ ಅಪರಿಮಿತವಾದ ಶಕ್ತಿ ಇದೆ, ಅಪರಿಮಿತವಾದ ಗುಣ ಇದೆ, ಅಪರಿಮಿತವಾದದ್ದಿದೆ. ಅದನ್ನ ನಮಗೆ ತಗೊಳಕ್ಕಾಗದೆ ಇದ್ದಾಗ, ಅಮ್ಮ ನನ್ನ ಶಕ್ತಿ ಇಷ್ಟು, ನನಗೆ ನೀನು ಈ ರೀತಿ ಕಾಣಿಸ್ಕೋ, ಆ ರೀತಿಯಲ್ಲಿ ಕಾಣಿಸ್ತಾಳೆ ಅಮ್ಮ. ಆದ್ದರಿಂದ ನಾವು ಅಪ್ರಮೇಯ ಅಂದಾಗ ತಾಯಿಯನ್ನ ಹಾಗೆ ಭಾವಿಸಿಕೊಂಡು ನಮ್ಮ ಶಕ್ತಿಯನುಸಾರ ಅನುಭವಿಸೋದು ಅಪ್ರಮೇಯ. ಇನ್ನು ಆ ಅಂದ್ರೆ ಯಾರ್ಯಾರು? ಬ್ರಹ್ಮ, ವಿಷ್ಣು, ರುದ್ರ ಮೂವರಿಗೂ ಆ ಎನ್ನುವ ಅಕ್ಷರದಿಂದ ಪ್ರತಿನಿಧಿಸ್ತಾರೆ. ಅವರೆಲ್ಲರಿಗೂ ಕೂಡ ಅಮ್ಮ ಗೊತ್ತಾಗ್ತಾಳೆ. ಅಮ್ಮನ ನಿಜವಾದ ಸ್ವರೂಪವನ್ನ ಅವರು ತಿಳ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಅದು ಹೇಗೆ? ಒಂದೇ ಪದ್ಮಕರಾಂ ಪ್ರಸನ್ನವದನಾಂ ಸೌಭಾಗ್ಯದಾಂ ಭಾಗ್ಯದಾಂ ಹಸ್ತಾಭ್ಯಾಂ ಅಭಯಪ್ರದಾಂ ಮಣಿಗಣೈರ್ ಭೂಷಿತಾಂ ಭಕ್ತಾಭೀಷ್ಟ ಫಲಪ್ರದಾಂ ಹರಿಹರ ಬ್ರಹ್ಮಾದಿಭಿಃ ಸೇವಿತಾಂ ಪಾರ್ಶ್ವೇ ಪಂಕಜ ಶಂಖ ಪದ್ಮನಿಧಿಭಿರ್ಯುಕ್ತಾಂ ಸದಾ ಶಕ್ತಿಭಿಃ. ಅಲ್ಲಿ ಬ್ರಹ್ಮ, ವಿಷ್ಣು, ರುದ್ರ ಇವರಿಂದ ಸೇವಿಸಲ್ಪಡುವ ಅವರಿಗೆ ಅವಳು
ಗೊತ್ತಾಗ್ತಾಳೆ. ಆದ್ರಿಂದಲೇ ಆ ಅಂದಾಗ ಬ್ರಹ್ಮ ವಿಷ್ಣು ರುದ್ರ ಅವರಿಂದ ತಿಳಿಯಲ್ಪಡುವವಳು ಅಪ್ರಮೇಯ. ಪ್ರಮೇಯ ಅಂದ್ರೆ ತಿಳಿಯಲ್ಪಡುವಳು. ಆ ಅಂದಾಗ ಬ್ರಹ್ಮ ವಿಷ್ಣು ರುದ್ರರು. ಆ ಬ್ರಹ್ಮ ವಿಷ್ಣು ರುದ್ರರಿಂದ ತಿಳಿಯಲ್ಪಡುವವಳು ಅಪ್ರಮೇಯ. ಮತ್ತೆ ದೇವರನ್ನ ವರ್ಣನೆ ಮಾಡಬೇಕಾದ್ರೆ, ದೇವರನ್ನ ವರ್ಣನೆ ಮಾಡುವುದಕ್ಕೆ ನಮ್ಗೆ ಏನ್ ಬೇಕು? ಯಾರನ್ನೇ ವರ್ಣನೆ ಮಾಡಬೇಕಾದ್ರೆ ಏನ್ ಬೇಕು? ಭಾಷೆ ಬೇಕು ಅಲ್ವೇ? ಭಾಷೆ ಯಾವ ಅಕ್ಷರದಿಂದ ಆರಂಭ ಆಗುತ್ತೆ? ಆ ಎನ್ನುವ ಅಕ್ಷರದಿಂದ ಆರಂಭ ಆಗುತ್ತೆ. ಆದ್ರಿಂದ ಆ ಎನ್ನುವ ಅಕ್ಷರದಿಂದನೇ ತಾಯಿಯನ್ನ ಭಾಷೆಯ ಶಬ್ದಕ್ಕೆ ನಿಲುಕಿಸಿ ವರ್ಣನೆ ಮಾಡೋಕ್ಕೆ ಹೊರಡ್ತೇವಾದ ಕಾರಣ ಅವಳು ಅಪ್ರಮೇಯ. ಅಂದ್ರೆ ಭಾಷೆಗೆ, ಮಾತಿಗೆ ತಾಯಿಯನ್ನ ನಿಲುಕಿಸಿ ನಾವು ಅವಳನ್ನ ನಮ್ಮ ಜ್ಞಾನಕ್ಕೆ ವಿಷಯ ಮಾಡಿಕೊಂಡು ಹೇಳುವುದಕ್ಕೆ ಹೊರಟ್ರೆ ಆಗ ಅವಳು ಅಪ್ರಮೇಯ. ತಾಯಿ ಈ ರೀತಿಯಾಗಿ ಅಪ್ರಮೇಯಳಾಗಿದ್ದಾಳೆ. ಇನ್ನು ಅವಳ ಒಂದು ಇದು ಎಲ್ಲಿದೆ ಅಂತ ಕೇಳಿದ್ರೆ, ಅವಳ ಮೂಲ ಇರುವುದೆಲ್ಲ ಅಪ್ ಅಂದಾಗ ಮತ್ತೆ ತಿರ್ಗಾ ಎಲ್ಲವನ್ನ ವ್ಯಾಪಿಸಿಕೊಂಡಿರುವ ರಸತತ್ವ, ಎಲ್ಲ ಜೀವಗಳೊಳಗೆ ಇರುವ ರಸತತ್ವ. ನೀರಿಲ್ಲದ್ದು ಯಾವುದಿದೆ ಹುಡುಕಿ? ನೀರಿಲ್ಲ ಅಂದ್ರೆ ಅದು ಇರಕ್ಕೆ ಆಗಲ್ಲ, ಇದೆ ಅಂದ್ರೆ ನೀರಿರಬೇಕು. ಆ ರೀತಿಯಾದ ಅಂದ್ರೆ ಎಲ್ಲದರಲ್ಲಿ ಅಪ್ ತತ್ವ ರೂಪದಲ್ಲಿ ಇದ್ದುಕೊಂಡು ಎಲ್ಲದರ ಪ್ರಾಣಶಕ್ತಿಯಾಗಿ, ಜೀವಶಕ್ತಿಯಾಗಿ, ಚೈತನ್ಯ ಶಕ್ತಿಯಾಗಿ, ರಸಶಕ್ತಿಯಾಗಿ ಇರುವಂಥವಳು. ಆದ್ರಿಂದಲೇ ಮಮ ಯೋನಿರಪ್ಸ್ವಾ ಅಂತಃ ಸಮುದ್ರೇ ಅಂತ ನಾವು ಅವಳ ಸ್ವರೂಪ ಅಪ್ಸು, ಆ ಅಂತಹ ನೀರೊಳಗೆ ನನ್ನ ಮೂಲ, ಆ ರಸರೂಪಿಣಿಯಾಗಿ ಇರುವವಳಾದ ಕಾರಣ ಅವಳು ಅಪ್ರಮೇಯ. ಈಗ ಅಪ್ರಮೇಯ ಅಂದಮೇಲೆ ಮೊದಲಿಗೆ ಹೇಳಿದ್ವಿ ಜ್ಞಾನೇಂದ್ರಿಯಗಳಿಗೆ ತಿಳ್ಕೊಳಕ್ಕಾಗಲ್ಲ, ಕಣ್ಣು ಕಿವಿ ಮೂಗುಗಳಿಗೆ ಅಂತ. ಆದ್ರೆ ಏನು ಹೇಳಿದ್ವಿ? ನಮ್ಮ ಶಕ್ತಿಗನುಗುಣವಾಗಿ ತಿಳ್ಕೊಳ್ಳಬಹುದು ಅಂದ್ವಿ. ಹೇಗೆ ಅಂದ್ರೆ ಸ್ವಪ್ರಕಾಶ, ತನ್ನ ಒಂದು ಬೆಳಕಿನ ರೂಪದಲ್ಲಿ ನಾವು ಅವಳನ್ನ ಅರ್ಥ ಮಾಡ್ಕೊಳ್ಬಹುದು. ಪರಮಾತ್ಮನ ಸ್ವರೂಪವನ್ನ ನಾವು ಹೇಳುವಾಗ ಏನು ಹೇಳಿದ್ದೇವೆ? ಭಾನುಕೋಟಿ ಅಲ್ವಾ? ನಾವು ಇಲ್ಲಿ ತಾಯಿಯನ್ನ ನೋಡುವಾಗಲೂ ಕೂಡ ಅವಳು ಚಿದಗ್ನಿಕುಂಡ ಸಂಭೂತ ಉದ್ಯದ್ಭಾನು ಸಮಪ್ರಭಾ ಅಂತ ಹೇಳುವಾಗ ಆ ಉದಯಿಸುತ್ತಿರುವ ಭಾನು, ಹಾಗೆ ಭಾನುಕೋಟಿ ಪ್ರಭೆಯಿಂದ ಇರುವವಳು ಅನ್ನ ಹೇಗೆ ನಾವು ನೋಡ್ತೇವೆ? ಮನೆಯಲ್ಲಿ ಹಚ್ಚಿದ ದೀಪದ ಸೊಡರಿನ ಕುಡಿಯೊಳಗೆ ನೋಡ್ತೇವೆ. ಆದ್ರಿಂದ ಎರಡೂ ಕೂಡ ಸ್ವಪ್ರಕಾಶನೇ. ಈ ದೀಪದ ಸೊಡರು, ದೀಪದ ಸುಡರು ಕೂಡ ಸ್ವಪ್ರಕಾಶ, ಆ ಸೂರ್ಯನು ಸ್ವಪ್ರಕಾಶ, ಎಲ್ಲರಿಗೆ ಪ್ರಕಾಶ ಕೊಡ್ತಾ ಇರುವವಳು ಆ ದೇವಿ. ಆದ್ರಿಂದ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗ ಏನು ಹೇಳಿಕೊಂಡಿದ್ದಾನೆ? ಯದಾದಿತ್ಯಗತಃ ತೇಜ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಚಂದ್ರನಲ್ಲಿರುವ, ಸೂರ್ಯನಲ್ಲಿರುವ, ಅಗ್ನಿಯಲ್ಲಿರುವ ಎಲ್ಲ ತೇಜಸ್ಸು ನನ್ನದೇ. ಹಾಗಂದಾಗ ಆ ಎಲ್ಲರಿಗೆ ಬೆಳಕು ಯಾರಿಂದ ಬರ್ತಿದೆಯೋ ಅವಳಿಗೆ ಯಾರು ಬೆಳಕು? ಅವಳೇ ಬೆಳಕು. ಹಾಗಾಗಿ ಸ್ವಪ್ರಕಾಶ, ತನ್ನದೇ ಆದ ಬೆಳಕಿನಿಂದ ಅವಳು ಬೆಳಗುತ್ತಾ ಇದ್ದಾಳೆ. ಅದನ್ನೇ ಆಚಾರ್ಯರು ಪ್ರಶ್ನಾ ಉತ್ತರದ ರೂಪದಲ್ಲಿ ಹೇಳಿದ್ದಾರೆ. ಇದೆಲ್ಲ ಪ್ರಸಿದ್ಧವಾಗಿರುವಂತಹ ಶ್ಲೋಕ. ಹಗಲಿನಲ್ಲಿ ಯಾವುದು ಬೆಳಕು ಅಂದ್ರೆ ಸೂರ್ಯ, ರಾತ್ರಿಯಲ್ಲಿ ಬೆಳಕು ಯಾವುದು ಅಂದ್ರೆ ಚಂದ್ರ. ಹಗಲು ರಾತ್ರಿ ಎರಡೂ ಇಲ್ಲದೆ ಇರುವಾಗ ಅಥವಾ ಕಣ್ಣು ಮುಚ್ಚಿರುವಾಗ ಯಾವುದು ಬೆಳಕು ಅಂದ್ರೆ ನಮ್ಮ ಒಳಗಿನ ಬುದ್ಧಿ ಬೆಳಕು. ನಮಗೆ ಕಣ್ಣು ಮುಚ್ಚಿದ್ದೇವೆ, ಏನನ್ನೋ ನಾವು ಹೇಳ್ತಾ ಇರ್ತೇವೆ, ಏನನ್ನೋ ಕೇಳ್ತಾ ಇರ್ತೇವೆ, ಆಗೆಲ್ಲ ಒಳಗಿರುವಂಥ ಬುದ್ಧಿ ಬೆಳಕು. ಆ ಬುದ್ಧಿಗೆ ಬೆಳಕು ಯಾವುದು ಅಂದ್ರೆ ಬುದ್ಧಿಗೂ ಬೆಳಕು ಒಳಗಿರುವ ಚೈತನ್ಯ, ಆತ್ಮ ಚೈತನ್ಯ. ಹೀಗೆ ಶಂಕರಾಚಾರ್ಯರು ಬರೆದಿರುವಂತಹ ಶ್ಲೋಕ ಇದೆ. ಆ ರೀತಿಯಲ್ಲಿ ಆತ್ಮ ಚೈತನ್ಯಕ್ಕೆ ಬೆಳಕು ಯಾರು? ಪರಬ್ರಹ್ಮ ಸ್ವರೂಪಿಣಿಯಾದ ತಾಯಿ. ಹಾಗೆ ಎಲ್ಲ ಜೀವಗಳಿಗೆ ಚೈತನ್ಯ ರೂಪದಲ್ಲಿದ್ದು ಜ್ಞಾನದ ಬೆಳಕನ್ನ ಕೊಡುವವಳಾಗಿದ್ದು ಅದನ್ನು ನೋಡಿದ್ದೇವೆ. ಜ್ಞಾನಮಸ್ತಿ ಸಮಸ್ತಸ್ಯ ಜಂತೋಹೋ ವಿಷಯ ಗೋಚರೇ. ಪ್ರಪಂಚದಲ್ಲಿ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವಂತಹ ಸಮಸ್ತ ಜೀವಕೋಟಿಗಳಿಗೆ ಜ್ಞಾನಂ ಅಸ್ತಿ, ಜ್ಞಾನ ಇದೆ. ಏನ್ ಜ್ಞಾನ ಇದೆ? ನಾನು ಎಲ್ಲಕ್ಕೆ ಇದೆ ತಾನೆ.
ಆ ನಾನು ಅನ್ನೋದ್ರ ಇರೋದ್ರಿಂದಾನೇ ನನಗೆ ಈ ಆಹಾರ ಇದು ನನ್ನದು ಅಂತ ನಾನು ಓಡಿ ಬಂದು, ಪ್ರಾಣಿಗಳು ಮಾಡುತ್ತೆ ನೋಡಿ, ಕಾಲು ಹಾಕೊಂಡು ಹಿಡ್ಕೊಳ್ಳುತ್ತೆ, ನೀವು ಗಮನಿಸಿದ್ರೆ. ಆ ನಂತರ ಬೇರೆ ಯಾರಾದ್ರೂ ಬಂದ್ರೆ ಉರ್ರನ್ನುತ್ತೆ, ಕೊಂಬಿರೋದಾದ್ರೆ ತಿವಿಯಕ್ ಹೋಗುತ್ತೆ. ಯಾಕೆ? ಇದು ನಾನು ನನ್ನದು ಅನ್ನೋದು. ಈ ನಾನು ನನ್ನದು ಅನ್ನುವ ಜ್ಞಾನ ಪ್ರತಿ ಪ್ರಾಣಿಯಲ್ಲಿ ಇದೆ. ಅದನ್ನ ಆ ಜ್ಞಾನನೇ ಬೆಳಕು. ಆ ಜ್ಞಾನದ ಬೆಳಕನ್ನ ಯಾರಿಂದ ಪಡ್ಕೊಂಡಿದ್ದಾರೆ? ದೇವಿಯಿಂದ ಪಡ್ಕೊಂಡಿದ್ದಾರೆ. ಆದ್ರಿಂದ ಸ್ವಪ್ರಕಾಶ. ಆ ಜ್ಞಾನದ ಬೆಳಕು ನನಗೆ ಮಾತ್ರ ಇದೆ, ಮನುಷ್ಯರು ಜ್ಞಾನಿಗಳು ಅಲ್ಲ, ಪ್ರತಿಯೊಂದು ಜೀವಕ್ಕೂ ಇದೆ. ಮನುಷ್ಯನಲ್ಲಿ ವಿವೇಕ ಇದೆ. ಆದರೆ ಮನುಷ್ಯನು ಈಗ ಪ್ರಾಣಿಗಳಂತೆನೆ ಆಡ್ತಾನೆ. ಯಾಕೆ ಅಂದ್ರೆ ಈಗ ಪ್ರಾಣಿಗಳಿಗೆ ನೋಡಿ, ನಮ್ಮನೇಲೇ ಸಾಕಿದ ಪ್ರಾಣಿಗೆ 9 ಗಂಟೆಗೆ ಗಂಜಿ ಹಾಕ್ತೀನಿ ನಾನು ಬೆಳಗ್ಗೆ, 8:45ಗೆ ಅಡಿಗೆ ಮನೆಯಲ್ಲಿ ಶಬ್ದ ಆಗೋದು ಅದಕ್ಕೆ ಗೊತ್ತಾಗುತ್ತೆ, ಪ್ರಾಣಿಗಳಿಗೆ ಗೊತ್ತಾಗುತ್ತೆ. ನಾನು ಅದನ್ನ ತಗೊಂಡು ಬರುವಷ್ಟರಲ್ಲಿ, ಅಡಿಗೆ ಮನೆಯಿಂದ ಇಲ್ಲಿ ಬರುವಷ್ಟರಲ್ಲಿ ಸರಪಳಿ ಎಳ್ಕೊಂಡು ಕಿತ್ತು ಮೇಲೆಳೆದು ಕೊಣದು ಕೊಡೋದ್ ತನಗೇನೆ ದಿನ ಅದಕ್ಕೆ ಕೊಟ್ಟಿದ್ದೇವೆ. ಆದ್ರೂ ಅದು ಹೇಗಾಡುತ್ತೆ, ಅದರ ಪಾತ್ರೆಗೆ ಬೀಳೋ ಅಷ್ಟರಲ್ಲಿ ಅಷ್ಟು ಭರತನಾಟ್ಯ ಮಾಡಿರುತ್ತೆ. ಅದೇ ನಾವಿವತ್ತು ಅದೇ ತರಹ ಮಾಡ್ತೇವೆ. ಈಗ ನಮಗೆ ವಿವೇಕ ಇದೆ, ನಮಗೆ ಊಟಕ್ಕೆ ಕರೆದಿದ್ದಾರೆ, ನಮಗೆ ಊಟ ಹಾಕ್ತಾರೆ, ಸ್ವಲ್ಪ ಇರೋಣ, ನಾವು ಕಾಯೋಣ, ಅದಿಲ್ವೇ ಇಲ್ಲ. ಇನ್ನು ಊಟ ಕೇಳಿ ಅಂತ ಹೇಳೋ ಮುಂಚೆನೆ ಓಡೋಗಿ ಸೀಟ್ ಹಿಡ್ಕೊಂಡು ಆ ಊಟಕ್ಕೋಸ್ಕರ ಒದ್ದಾಡುವಂಥದ್ದು. ಅಂದ್ರೆ ಜ್ಞಾನಮಸ್ತಿ ಸಮಸ್ತಸ್ಯ ಅನ್ನುವಾಗ ಇದು ನನ್ನದು ಅಂತ ಅಂದ್ರೆ ಮನುಷ್ಯನಿಗೆ, ಪ್ರಾಣಿಯಲ್ಲಿ ಮನುಷ್ಯನಿಗೆ ವಿವೇಕ ಕೊಟ್ಟಿದ್ದಾನೆ ಪರಮಾತ್ಮ. ಆ ವಿವೇಕದಿಂದ ಪ್ರತಿದಿನ ನನಗೆ ಊಟ ಸಿಗ್ತಾ ಇದೆ. ಈ ಊಟ ಯಾರಿಂದ ಸಿಗ್ತಾ ಇದೆ? ಯಾರ ಕೃಪೆಯಿಂದ ಸಿಗ್ತಾ ಇದೆ? ಈ ಎಲ್ಲ ಜ್ಞಾನವನ್ನ ಪಡ್ಕೊಳ್ಳಕ್ಕೆ ಅವನ ಕಣ್ಣು ಹೀಗಿದೆ, ಪ್ರಾಣಿಗಳ ಕಣ್ಣು ಹೀಗಿದೆ ಅಲ್ವೇ? ಹೀಗೆ ಅದಕ್ಕಿಲ್ಲ. ಆದ್ದರಿಂದ ನಮ್ಮ ಒಂದು ಜ್ಞಾನ ಶಕ್ತಿ, ಎಲ್ಲರಲ್ಲಿ ಜ್ಞಾನ ಶಕ್ತಿ ಇರುವುದು ದೇವಿಯದೇ, ಪರಮಾತ್ಮನದೇ. ಅದೇ ಜ್ಞಾನ ಶಕ್ತಿ ನಮ್ಮೊಳಗೆ ವಿವೇಕ ರೂಪದಲ್ಲಿ ಇರುವುದನ್ನ ನಾವು ಬಳಸಿಕೊಂಡು ಆ ವಿವೇಕದಿಂದ ಪರಮಾತ್ಮಾರ್ಪಿತವಾಗಿ ಪರಮಾತ್ಮವನ್ನ ಭಾವಿಸಿಕೊಳ್ತಾ ಬದುಕುವಂಥದನ್ನ ತೋರಿಸಿಕೊಂಡಾಗ, ಬಳಸಿಕೊಂಡಾಗ ಆ ಸ್ವಪ್ರಕಾಶದ ಮಹಿಮೆ ಅರ್ಥ ಆಗುತ್ತೆ. ಇಲ್ಲದೆ ಇದ್ರೆ ನಾವು ಕೂಡ ಅವರಂತೆಯೇ ಸ್ವಪ್ರಕಾಶದ ಮಹಿಮೆ ತಿಳಿಯದೆ ಪ್ರಾಣಿಗಳಂತೆಯೇ ಬದುಕುವಂತೆ ಆಗಿಬಿಡುತ್ತೆ. ಹಾಗಾಗಿ ತಾಯಿ ಸ್ವಪ್ರಕಾಶ, ಅದನ್ನೇ ಉಪನಿಷತ್ತುಗಳು ಕೂಡ ಹೇಳುತ್ತೆ. ತಾಯಿಯ ಬೆಳಕನ್ನ ನಾವು ಮೊದಲೇ ಇದನ್ನ ಲಲಿತಾ ಸಹಸ್ರನಾಮ ಆರಂಭ ಮಾಡಿದಾಗಿಂದ ನೋಡ್ಕೊಂಡು ಬಂದಿದ್ದೇವಲ್ಲ. ಆ ತಾಯಿ ಇರುವಂತ ಜಾಗಕ್ಕೆ ಯಾವುದು ಬೆಳಕು? ನಾವು ಮನೆಯಲ್ಲಿ ದೀಪ ಹಚ್ಚಿದ್ದೇವೆ ಅಥವಾ ಲೈಟ್ ಹಾಕ್ತೇವೆ, ಅಥವಾ ಇದು ಸಾಲು ದೀಪಗಳು ಹಚ್ತೇವೆ, ಮಿಣಮಿಣ ಎಲ್ಲ ಮಾಡ್ತೇವೆ. ಅಲ್ಲಿ ದೇವಿಯ ಬೆಳಕು ಯಾವುದು ಅಂದ್ರೆ ಅವಳ ಒಂದು ಪ್ರಕಾಶನೇ ಬೆಳಕು. ಅಂಥ ಒಂದು ಬೆಳಕಿನಲ್ಲಿ ನ ತತ್ರ ಸೂರ್ಯೋಭಾತಿ, ಅಲ್ಲಿ ಸೂರ್ಯನ ಬೆಳಕು ಏನೂ ಅಲ್ಲ. ಸೂರ್ಯ ನಮಗಿಲ್ಲಿ ಕಣ್ಣು ತೆಗೆದು ನೋಡಕ್ಕಾಗಲ್ಲ. ಆ ತಾಯಿಯ ಮನೆಯಲ್ಲಿ, ಆ ಮಣಿಪುರದಲ್ಲಿ, ಅಲ್ಲಿ ಚಿಂತಾಮಣಿ ಗೃಹದಲ್ಲಿ ಕಣ್ಣು ತೆರೆದು ನಾವು ನೋಡಕ್ಕೆ ಆಗಲ್ಲ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ, ಸೂರ್ಯನೇ ಬೆಳಗಲ್ಲ ಅಂದ್ಮೇಲೆ ಇನ್ ಚಂದ್ರ ತಾರಕೆಗಳ ಲೆಕ್ಕ ಏನು? ಆದ್ರಿಂದ ಎಷ್ಟು ನಕ್ಷತ್ರಗಳಿದ್ರು, ಎಷ್ಟು ಚಂದ್ರ ಇದ್ರು ಕಾಣೋದಿಲ್ಲ. ನ ಚಂದ್ರ ತಾರಕಂ. ಇನ್ನು ನೇಮ ವಿದ್ಯುತೋ ಭಾಂತಿ, ಮಿಂಚುಗಳು ಇನ್ನೂ ಲೆಕ್ಕ ಇಲ್ಲ, ಮಿಣುಕುಳಕ್ಕಿಂತ ಕಡಿಮೆ ಅಲ್ವೇ? ಆದ್ರಿಂದ ನೇಮ ವಿದ್ಯುತೋ ಭಾಂತಿ ಕುತೋಯಂ ಅಗ್ನಿ, ಅಗ್ನಿಯ ವಿಷಯವನ್ನ ಹೇಳೋದೆಲ್ಲಿದೆ? ಇದು ಕಠ ಉಪನಿಷತ್ತಿನಲ್ಲಿ ಬರುವಂತ ಮಾತು. ಹಾಗಾಗಿ ಎಲ್ಲ ಯಾವುದು ಮಿಣುಕು ಹುಳೆಯಿಂದ ಹಿಡಿದು, ಮಿಂಚು ಹಿಡಿದು, ಆಕಾಶದಲ್ಲಿರುವ ಕೋಟಿ ಕೋಟಿ ಸಂಖ್ಯೆಯ ನಕ್ಷತ್ರಗಳು ಹಿಡಿದು, ಚಂದ್ರ ಹಿಡಿದು, ಹಾಗೆ ಎಲ್ಲಾ ವಿಧವಾದಂಥ ಸೂರ್ಯ ಎಲ್ಲ ಬೆಳಕು ಕೊಡುವಂತ ಜ್ಯೋತಿಷ್ಕಾಯಗಳು ಆಕಾಶದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಕ್ಷೀರಪಥ ಇದೆ, ನಾಗಪಥ ಇದೆ, ಬೇರೆ ಬೇರೆ ಪಥಗಳು ಇದೆ. ಆ ಎಲ್ಲಾ ಪಥಗಳಲ್ಲಿರುವ ಎಲ್ಲಾ ಜ್ಯೋತಿಷ್ಕಾಯಗಳ ಬೆಳಕು ಅಲ್ಲೇನೂ ಅಲ್ಲ. ಹಾಗಾದ್ರೆ ಅವರೆಲ್ಲ ತಮೇವ ಭಾಂತಂ ಅನುಭಾತಿ, ಎಲ್ಲ ಜೀವಗಳು ಕೂಡ ಅವರನ್ನೇ ಅನುಸರಿಸಿಕೊಂಡು ಜೀವಿಸುತ್ತೆ. ಎಲ್ಲ ಬೆಳಕು ಕೂಡ ಆ ಪ್ರಥಮ ಆ ಬೆಳಕನ್ನ, ಆ ಮಹತ್ತಮವಾದ ಬೆಳಕನ್ನೇ ಅನುಸರಿಸಿಕೊಂಡು ಇದೆ. ಆದ್ರಿಂದ ತಮೇವ ಭಾಂತಂ ಅನುಭಾತಿ ಇದಂ ಎಲ್ಲ ಮತ್ತೆ
ತಸ್ಯ ಭಾಸ, ಆ ಪರಮಾತ್ಮನ ಬೆಳಕಿನಿಂದಾನೆ ಸರ್ವಮಿದಂ ವಿಭಾತಿ. ಹಾಗೆ ಯಾವ ತಾಯಿ ಇದ್ದಳೋ ಅವಳು ಸ್ವಪ್ರಕಾಶ, ತನ್ನದೇ ಆದ ಬೆಳಕಿನಿಂದ ಬೆಳಗುತ್ತಾ ಇರುವಂಥವಳು ಸ್ವಪ್ರಕಾಶ. ಮತ್ತೆ ತನ್ನ ಒಂದು ಬೆಳಕನ್ನ ಲೋಕಕ್ಕೆ ಹಂಚಿಕೊಟ್ಟರೂ ಕೂಡ ಅವಳ ಬೆಳಕಿಗೆ ಯಾವುದೇ ವಿಧವಾದಂಥ ಊನ ಇಲ್ಲ, ಕೊರತೆ ಇಲ್ಲ. ಅದು ನಮಗೆ ದೃಷ್ಟಾಂತ ಇದೆ. ಮನೆಯಲ್ಲಿ ಮೊದಲು ನಾವು ಈ ದೀಪಾವಳಿ ಇತ್ಯಾದಿ ಸಂದರ್ಭಗಳಲ್ಲಿ, ಶಿವದೀಪ, ವಿಷ್ಣು ದೀಪ ಸಂದರ್ಭಗಳಲ್ಲಿ ಮೊದಲು ಒಂದು ದೀಪ ಹಚ್ತೇವೆ. ಆ ದೀಪದಿಂದ ಎಷ್ಟು ದೀಪ ಹಚ್ತೇವೆ? ಈ ದೀಪಕ್ಕೆ ಏನಾದರೂ ಕೊರತೆ ಆಯ್ತೋ? ಈ ದೀಪದಲ್ಲಿ ಅಷ್ಟೇ ಬೆಳಕಿದೆ. ಹಾಗೆ ತಾಯಿಯ ಬೆಳಕು ಎಲ್ಲ ಜೀವಗಳಿಗೆ ಚೈತನ್ಯವನ್ನ ಹಂಚಿ ಕೊಟ್ಟಿದ್ರೂ ಕೂಡ ತದ್ಭಾಸ, ತನ್ನದೇ ಬೆಳಕಿನಿಂದ ಬೇರೆ ಎಲ್ಲವನ್ನ ಬೆಳಗಿಸ್ತಾ ಇದ್ರು ಕೂಡ ಅವಳು ಸ್ವಪ್ರಕಾಶಳಾಗಿ ಸಕಲ ಜೀವಿಗಳನ್ನ ಬೆಳಗುತ್ತಾ ಇದ್ದಾಳೆ. ಸಕಲ ಜೀವಿಗಳಲ್ಲಿ ಜ್ಞಾನ ಶಕ್ತಿಯಾಗಿದ್ದಾಳೆ. ಅವಳೇ ಸಕಲ ಜೀವಿಗಳ ಉಳಿಯುವಿಕೆ, ಬೆಳೆಯುವಿಕೆ ಎಲ್ಲಕ್ಕೆ ಪ್ರೇರಕ ಶಕ್ತಿಯಾಗಿ ಸೃಷ್ಟಿಸ್ಥಿತಿ ಲಯಗಳನ್ನ ಮಾಡುವಂತ ಬ್ರಹ್ಮ ವಿಷ್ಣು ರುದ್ರರಿಗೂ, ಆದ್ರಿಂದಲೇ ಬ್ರಹ್ಮ ವಿಷ್ಣು ರುದ್ರರಿಂದ ಸೇವಿತ, ಅವರಿಂದ ಸೇವಿಸಲ್ಪಡುವವಳಾಗಿ ಅವಳಿದ್ದಾಳೆ. ಅಂಥ ತಾಯಿ ಅವರಿಗೆ ಸೃಷ್ಟಿಸ್ಥಿತಿ ಲಯ ಕಾರ್ಯ ಮಾಡುವ ಪ್ರೇರಕ ಶಕ್ತಿಯಾಗಿ ಇದ್ದಾಳೆ, ಜ್ಞಾನ ಶಕ್ತಿಯಾಗಿದ್ದಾಳೆ. ಆದ್ರಿಂದ ಅವಳು ಸ್ವಪ್ರಕಾಶ. ಇನ್ನು ಮುಂದಿನದು ಮನೋ ವಾಚಾಮ ಗೋಚರ. ಇಷ್ಟೆಲ್ಲ ಹೇಳಿದಾಗಲೇ ನಮಗ್ ಗೊತ್ತಾಯ್ತು ಏನಂತ. ನಾವು ಆಕೆಯನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ತಿಳ್ಕೊಂಡಿದ್ದಾರೆ. ಈಗ ಶ್ರೀರಾಮಕೃಷ್ಣರನ್ನೇ ಉದಾಹರಣೆಯಾಗಿ ತಗೊಂಡ್ರೆ ಅವರು ತಿಳ್ಕೊಂಡಿದ್ದಾರೆ, ಕಂಡಿದ್ದಾರೆ. ಸ್ವಾಮಿ ನೀವು ತಿಳ್ಕೊಂಡಿದ್ದೀರಲ್ಲ, ನಮ್ಗೊಂದು ಸ್ವಲ್ಪ ಹೇಳಿ ಅಂದ್ರೆ ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳ್ತೇನೆ ಅಂತ ಪಾಪ ಎಷ್ಟೋ ಜನ ಕೇಳಿದಾಗ ಆಯ್ತು ಹೇಳ್ತೇನೆ ಅಂತ ಹೇಳಕ್ ಹೊರಟು ಹೇಳಕ್ಕಾಗದೆ ಆಮೇಲೆ ಹೇಳ್ತಾರೆ, ಇಲ್ಲ ಇಲ್ಲಿವರೆಗೆ ಹೇಳ್ಬೋದು, ಇಲ್ಲಿಂದ ಮೇಲಕ್ಕೆ ಹೇಳಕ್ಕಾಗಲ್ಲ ಅಂತ ಅವರೇ ತಮ್ಮ ಅನುಭವವನ್ನ ಹೇಳ್ತಾರೆ. ಆದ್ರಿಂದ ಮನಃ ವಾಚಾಂ, ಮನಸ್ಸಿಗೆ ಮತ್ತು ಮಾತಿಗೆ ಅಗೋಚರ, ಅವಳು ಗೋಚರಿಸಲ್ಲ. ಹಾಗಾದ್ರೆ ಹೆಂಗ ಅವಳನ್ನು ತಿಳ್ಕೊಂಡಿದೀವಿ ಅಂತ ಗೊತ್ತಾಗೋದು ಹೇಗೆ? ನಾವು ಮನಸ್ಸೊಳಗೆ ಅನುಭವಿಸಿದಾಗ, ಅನುಭವ ಎನ್ನುವುದು ಒಳಗೆ ಇರುವಾಗ ಅದು ಗೊತ್ತಾಗುತ್ತೆ. ಹೇಗೆ ನಾವು ಮಾತನ್ನ ಹೇಳಿದ್ವಿ, ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ. ಆ ಮಾತನ್ನ ಹೇಗೆ ಹೇಳ್ಕೊಂಡಿದ್ವಿ? ಈಗ ನಾನು ಮಲ್ಕೊಳ್ಳುವಾಗ ಬೆಳಗ್ಗೆ ಏನೇನು ಮಾಡ್ತೀನಿ ಅಂತ ಮನಸ್ಸಲ್ಲಿ ಮಾತಾಡ್ತಾ ಇದ್ದೀನಲ್ವಾ, ಆ ಮಾತೆಲ್ಲ ನನಗೆ ಕೇಳಿಸ್ತಿದ್ಯಾ? ಆ ಮಾತನ್ನ ಬಾಯಲ್ಲಿ ಆಡ್ತಿದ್ದೀನಾ? ಇಲ್ಲ. ಯಾರೋ ಬಂದಿರುವಾಗ ಏನೋ ಹೇಳ್ತಿರ್ತಾರೆ ಅನ್ಕೊಳ್ತಾ ಇರ್ತೀನಿ. ಆದರೆ ಇವರೆಲ್ಲ ಹೇಳ್ತಿರೋದೆಲ್ಲ ಸುಳ್ಳು, ನಾನು ಸರಿಯಾಗಿ ಹೇಳಬೇಕು ಎಲ್ಲ ಮನಸ್ಸಲ್ಲಿ ಹೇಳ್ತಿರ್ತೇನೆ. ಆದರೆ ಅದಕ್ಕೊಂದು ಶಬ್ದ ಇದೆಯೋ? ಇಲ್ಲ. ಅದಕ್ಕೆ ಅಭಿವ್ಯಕ್ತಿ ಇದೆಯೋ? ಇಲ್ಲ. ಆದರೆ ಅದ ವಿಷಯನೋ ಅಲ್ವೋ? ಹೌದು. ಇಂದ್ರಿಯಗಳು ಮೇಯಕ್ಕೆ ಹೋಗೋದು, ಕಣ್ಣು ರೂಪಗಳ ಕಡೆ ಓಡ್ ಹೋಗುತ್ತೆ, ಕಿವಿ ಶಬ್ದಗಳ ಕಡೆ ಓಡ್ ಹೋಗುತ್ತೆ, ಬಾಯಿ ಮಾತಿನ ಕಡೆಗೆ ಓಡ್ ಹೋಗುತ್ತೆ. ಹಾಗೆ ಆ ಓಡಿ ಹೋಗಲಾಗದ ಒಂದು ಸ್ಥಿತಿ ಇದೆಯಲ್ಲ, ಇಂದ್ರಿಯಗಳು ಓಡಕ್ಕಾಗದೇ ಇರುವಂತ ಸ್ಥಿತಿ, ಅದು ಮನೋವಾಚಾಂ ಅಗೋಚರ. ಮಾತು ಮತ್ತು ಮನಸ್ಸುಗಳಿಗೆ ಅವಳು ನಿಲುಕದೆ ಇರುವವಳು. ಅಂದ್ರೆ ಮಾತು ಇಂದ್ರಿಯಗಳೇನೋ ಸಿಕ್ಕಲ್ಲ, ಸರಿ. ಮನಸ್ಸಿಗೆ ಈಗ ಹೇಳಿದ್ವಲ್ಲ, ಮನಸ್ಸಿನಲ್ಲಿ ಇದೆಲ್ಲ ನಡೀತು ಅದೆಲ್ಲ ನಡೀತು ಅಂತ, ಅದು ಅಂದ್ರೆ ಅದಕ್ಕೂ ಸಿಕ್ಕಲ್ಲ. ಮನೋವಾಚಾಂ ಅಗೋಚರ. ಇದಕ್ಕೆ ನಮ್ಮಲ್ಲಿ ಉದಾಹರಣೆಯಾಗಿ ಉಪನಿಷತ್ತುಗಳ ಮಾತು ಹೇಳುತ್ತೆ, ಯಹ ಪೃಥಿವ್ಯಾಂ ತಿಷ್ಠನ್. ಈಗ ಭೂಮಿ ಇದೆ, ಆ ಭೂಮಿಯಲ್ಲಿ ಇದ್ರೂ ಭೂಮಿ ನಾನು ಇದ್ದೇನೆ, ನನ್ನೊಳಗೆ ದೇವರಿದ್ದಾನೆ ಅಥವಾ ತಾಯಿ ಇದ್ದಾಳೆ ಅನ್ನುವುದು ಗೊತ್ತಾಗಲ್ಲ. ಆದ್ರಿಂದ ಪೃಥಿವ್ಯಾಂ ತಿಷ್ಠನ್, ಭೂಮಿ ಒಳಗೆ ಇದ್ದಾನೆ. ಪೃಥಿವ್ಯಾ ಅಂತರಹ, ಭೂಮಿಗಿಂತ ಬೇರೆಯಾಗಿ ಇರುವಂತ ಒಂದು ತತ್ವ. ಹಾಗೆ ಯಾವುದು ಪೃಥಿವಿ ಅಲ್ಲದ್ದೋ ಅದು ಯಾವುದು ಅಂದ್ರೆ ಪೃಥ್ವಿನೇ ನೋಡಕ್ಕಾಗತ್ತಾ? ನಿಜ.